ಕ್ಯಾಲೆಂಡ್ರ್ ಪ್ರಕಾರ ನಾನು 2 ವಾರದ ಹಿಂದೆನೇ ಡೇಟ್ ಆಗಬೇಕಿತ್ತು. ಅಲ್ಲ, ಮುಂಚೆ ಎಲ್ಲ ಇರ್ರೆಗ್ಯುಲರ್ ಆಗಿ ಆಗ್ತಿತ್ತು, ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಎಲ್ಲ ನಾರ್ಮಲ್ ಆಗಿತ್ತಲ್ಲ, ಆದರೂ ಯಾಕಾಗಲಿಲ್ಲ? ಹಾಗಿದ್ರೆ ನಾನು ಪ್ರೆಗ್ನೆಂಟ್ ಏನಾದರೂ ಆಗಿದ್ದೀನಾ? ಈಗಲೇ ಅದಕ್ಕೆ ಕಾಲ್ ಮಾಡಿ ಟೆಸ್ಟ್ ಮಾಡಿಸ್ಕೊತೀನಿ. ಬೇಡ, ನಾನು ಕೇಳೋ ಸಣ್ಣ ಪ್ರಶ್ನೆ ಆ ಮನೇಲಿ ದೊಡ್ಡ ಸಂಭ್ರಮನೇ ಕ್ರಿಯೇಟ್ ಮಾಡುತ್ತೆ. ನಿಧಿ ಅದಕ್ಕೆ ಎಲ್ಲ ಹೇಳಿದ್ದಾರೆ ನನಗೆ ನಾನು ಪ್ರೆಗ್ನೆಂಟ್ ಆಗ್ಬೋದು ಅಂತ. ಅಕಸ್ಮಾತಾಗಿ ಆಗದೆ ಹೋದರೆ ಪಾಪ ಅವ್ರು ಕಟ್ಟಿರೋ ಕನಸೆಲ್ಲ ನುಚ್ಚುನೂರಾಗತ್ತೆ. ಬೇಡ, ನಾನು ಹೀಗೆ ಇದ್ಬಿಡ್ತೀನಿ. ಆದರೂ ಮನಸ್ಸಲ್ಲಿ ಕ್ರಿಯೇಟ್ ಆಗಿರೋ ಡೌಟ್ನ ಕ್ಲಿಯರ್ ಮಾಡ್ಕೊಳ್ದೆ ಹೇಗಿರೋಕ್ಕಾಗುತ್ತೆ? ಬರೀ ಇದೇ ವಿಷಯ ಕಾಡ್ತಾ ಇರುತ್ತೆ. ಏನು ಮಾಡಲಿ ಯಾರಿಗೂ ಗೊತ್ತಿಲ್ಲದಂಗೆ ನಾನೇ ಮೆಡಿಕಲ್ ಶಾಪಿಗೆ ಹೋಗಿ ಪ್ರೆಗ್ನೆನ್ಸಿ ಕಿಟ್ ತೊಗೊಂಬಂದು ಟೆಸ್ಟ್ ಮಾಡಿದರೆ ಇದೇ ಬೆಸ್ಟ್ ಐಡಿಯಾ. ಅಕಸ್ಮಾತಾಗಿ ಏನಾದರೂ ಪಾಸಿಟಿವ್ ಬಂದರೆ ನಾನೇ ಎಲ್ರಿಗೂ ಸ್ವೀಟ್ ಹಂಚಿ ವಿಷಯನ ಕನ್ಫರ್ಮ್ ಮಾಡಿಬಿಡ್ತೀನಿ. ಎಲ್ಲದಕ್ಕಿಂತ ಇದೇ ಬೆಸ್ಟ್ ಐಡಿಯಾ. ಜನಗಳೇ, ಈ ಸಂದರ್ಭದಾಗೆ ನನ್ನ ಪರವಾಗಿ ನಮ್ಮ ಕೂಸು ಮಾತಾಡಬೇಕು ಅಂತ ಕೇಳಕತ್ತೀವಿ. ಮಾತಾಡ ಕೂಸೆ. ಅಣ್ಣ ನನ್ಗೇನ್ ಗೊತ್ತಾಗತ್ತಣ್ಣ? ಗೊತ್ತಾಯ್ತು ಕಣವ, ನನ್ನ ಮನ್ಸಾಗ ಏನೈತೆ ಅನ್ನೋದು ನನ್ನ ತಂಗಿ ಬಾಯಿನಾಗ ಬರುತ್ತೆ ಅನ್ನೋ ನಂಬಿಕೆ ನಂಗೈತೆ. ನೀ ಮಾತಾಡವ. ಓಕೆ ಹೇಳ್ತೀನಿ. ಮಾರಿಗುಡಿಯ ಮಹಾಜನಗಳೇ, ವೇದಿಕೆ ಮೇಲೆ ಹಾಜರಿರುವ ಹಿರಿಯರೇ, ಗುರುಗಳೇ ಹಾಗೂ ಅತಿಥಿಗಳೇ, ಈ ಸಂದರ್ಭದಲ್ಲಿ ನನ್ನ ಹೆಸರು ಗೋಡೆ ಮೇಲಿರೋದನ್ನ ನೋಡಿ ನನ್ನ ಮನಸ್ಸು ಒಲೆ ಮೇಲೆ ಪಾತ್ರೆ ಇಟ್ಟು ರೀಲ್ಸ್ ನೋಡುವಾಗ ಉಕ್ಕಿ ಬರೋ ಹಾಲಿನ ಥರ ನನ್ನ ಮನಸ್ಸು ತುಂಬಿ ಬರ್ತಿದೆ. ನನ್ನ ತಾಯಿ ಅಂದ್ರೆ ನನಗೆ ಪ್ರಾಣ. ಕೂಸೆ ಅಲ್ವಾ? ಬೇರೆ ನನ್ನ ತಾಯಿ ಅಂದ್ರೆ ನನಗೆ ಪ್ರಾಣಕ್ಕಿಂತ ಹೆಚ್ಚು. ಅಲ್ಲ, ನನ್ನ ಪ್ರಾಣ ಉಸಿರು ದೇವ್ರಿಗಿಂತ ಹೆಚ್ಚು. ಅಯ್ಯೋ ಅನ್ಬೇಕು ಅನ್ಸುತ್ತೆ. ಅಂತ ತಾಯಿ ಇವತ್ತು ನನ್ನ ಹೆಸರನ್ನ ಬೋಲ್ಡ್ ಮಾಡಿಸ್ಕೊಟ್ಟಿದ್ದಾರೆ ಅಂದ್ರೆ ನನಗಿಂತ ಪುಣ್ಯವಂತ ಇನ್ಯಾರೂ ಇಲ್ಲ ಅಂತ ನಮ್ಮ ಅಣ್ಣ ಹೇಳ್ತಿದ್ದಾನೆ. ಅಲ್ಲ ಕಡವಾ. ಓ, ಬರೀ ನಾನ್ ಮಾತ್ರ ಅಲ್ಲ, ಇಂಥ ಮಹಾ ತಾಯಿನ ಪಡೆದಿರೋದಕ್ಕೆ ನಾವ್ ಎಲ್ಲರೂ ಪುಣ್ಯ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಒಂದ್ ನಿಮಿಷನೂ ನನ್ನ ತಾಯಿನ ಬಿಟ್ಟಿರಕ್ಕಾಗಲ್ಲ ಅಂತ ಹೇಳ್ತಿದ್ದಾನೆ ನಮ್ಮಣ್ಣ. ಈ ಸಂದರ್ಭದಲ್ಲಿ ನನ್ನ ತಾಯಿ ಕಾಲಿಗೆ ಬಿದ್ದು ನನ್ ಧನ್ಯವಾದನ ಅರ್ಪಿಸ್ಬೇಕು ಅಂತ ನಮ್ಮಣ್ಣ ಹೇಳ್ತಿದ್ದಾನೆ. ಕೂಸೆ, ನಿಂಗೆ ಕಾಲೇಜ್ ಗೊತ್ತಾಗಿಲ್ಲ? ಹಂಗಾದ್ರೆ ಹೋಮ್ವರ್ಕ್ ಗೀಮ್ವರ್ಕ್ ಎಲ್ಲ ಕೊಟ್ಟಿರ್ತಾರೆ, ಹೋಗಿ ಮಾಡೋದು. ಹೋಗು. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಬೆಂಬಲ ಯಾವಾಗ್ಲೂ ಹಿಂಗೆ ಇರ್ಲಿ ಅಂತ ನಾನು ಕೇಳ್ಕತೀನಿ. ಟ್ಯಾಂಕ್ ಯು ಚಿನ್ನ, ಟ್ಯಾಂಕ್ ಯು. ಎಲ್ಲದಕ್ಕೂ ಕಾರಣ ಮಾಕಾಡವ. ಅವಳಿದ್ರೆ ಎಲ್ಲ ಸಂದಾಗಾಯ್ತದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಯ್ತಾಯ್ತು. ಹಲೋ, ಪಂಚಾಯತಿ ಆಫೀಸ್ಗೆ ಹೋಗ್ಬೇಕು. ನಡಿ, ರೆಡಿ ಆಗೋಗು. ನಡಿ. ಬಂದ್ರಲ್ಲ, ಅಂಗಡಿ ತಾವು ಹೋಗೋಣ. ಬರ್ಲ ಅತ್ತೆ, ಈ ಖುಷಿ ಆಯ್ತಾ? ನನಗೇನೋ ಖುಷಿ ಆಯ್ತವ, ಆದರೆ ಇದು ನೋಡಿ ನನ್ನ ಮಗಂಗೂ ಖುಷಿಯಾಗಿರುತ್ತಲ್ಲ. ಅತ್ತೆ, ಖಂಡಿತವಾಗ್ಲೂ ಖುಷಿಯಾಗಿರುತ್ತೆ. ಅವನಿಗೆ ತುಂಬ ಇಷ್ಟ ಆಯಿತು ಗೊತ್ತಾ. ಅವ್ನು ಸುಮ್ಮನೆ ಹಾಗೆಲ್ಲ ಮಾತಾಡ್ತಾನಷ್ಟೆ. ನಿಮಗೆ ಗೊತ್ತಲ್ಲ ಅವನ ಬಗ್ಗೆ. ಪಾರು, ಈಗ ನನಗೊಂದು ಆಸೆ ಇದೆ. ಏನು? ನನ್ನ ಮಗನ ಜೊತೆ ಒಂದು ಫೋಟೋ ತೆಕ್ಕಬೇಕು ಅಂತ. ಅದೇನೋ ಮೊಬೈಲ್ನಾಗೆ ತೆಕ್ಕಂತಿರಲ್ಲ ಹಂಗೆ. ಯಾಕೆಂದರೆ ಚಿಕ್ಕವನಿದ್ದಾಗ ಫೋಟೋ ತಗೊಂಡಿದ್ದು. ಈಗ ಒಂದು ದೊಡ್ಡವನಾಗವನಲ್ಲ, ಅವನ ಜೊತೆ ಒಂದೇ ಒಂದು ಫೋಟೋ ಬೇಕು ಅನಿಸ್ತೈತೆ. ಆದರೆ ಕೇಳಿದ್ರೆ ಅವನು ಸಿಟ್ಟು ಮಾಡ್ಕೋತಾನೆ, ಬೇಜಾರು ಮಾಡ್ಕೋತಾನೆ.
ನಿಮಗೆ ಫೋಟೋ ಬೇಕು ಅಷ್ಟೇ ತಾನೇ? ನಾವೇ ಜಮಾನದಲ್ಲಿದ್ದೀವತ್ತೆ, ತಾಳಿ ಫೋಟೋ ನಾನು ತೋರಿಸ್ತೀನಿ. ನೋಡಿ. ಪಾರು, ಅಯ್ಯೋ ಅಯ್ಯೋ ಅಯ್ಯೋ, ನಾನು ನನ್ನ ಮಗ. ಅಯ್ಯೋ ಎಷ್ಟು ಚೆನ್ನಾಗೈತೆ. ಅದೇ ರೀ, ನಿಮ್ಮ ಮಗ ನಿಮ್ಮನ್ನ ಅಪ್ಕೊಂಡಿರೋ ಥರ ಫೋಟೋನ ತೋರಿಸ್ತೀನಿ ನೋಡಿ. ನಿಜವಾಗ್ಲೂ ತಪ್ಕೊಂಡವನೇ ಅನ್ಸ್ತೈತೆ. ನಿಮ್ಮ ಮಗ ನಿಮಗೆ ಮುತ್ಕೊಡ್ತಿರೋ ಥರ ಫೋಟೋನ ತೋರಿಸ್ಲಾ? ನೋಡಿ ನೋಡಿ, ನನ್ನ ಮಗ ಮುತ್ತು ಕೊಡ್ತಾನೆ. ಅಯ್ಯೋ ಎಷ್ಟು ಚೆಂದಾಗೈತೆ ಪಾರು, ಸಂದಾಗೈತೆ ಪಾರು. ಹಲೋ, ನಿನಗೆ ರೆಡಿಯಾಗು ಅಂತ ಅಂದ್ಬಿಟ್ಟು ಒಳಗೆ ಕಳಿಸಿದ್ದು. ನೀನು ಹಿಂಗೆ ಕೂತಿದ್ಯಲ್ಲ, ಎದ್ದೇಳು ಎದ್ದೇಳು ಎದ್ದೇಳು, ಬಟ್ಟೆ ಹಾಕ್ತೀನಿ ಎದ್ದೇಳು. ಪಾರೋ ನಿಂಗೆ ದಮ್ಮಯ್ಯ ಅಂತೀನಿ ಪಾರೋ, ನಂಗೆ ಬಟ್ಟೆ ಹಾಕ್ಬೇಡ. ಮತ್ತೇನು ಹಂಗೆ ಬರ್ತೀಯಾ? ಬಿಡ್ತೋನು ಪಾರೋ, ನಾನು ಯಾಕೆ ಹಂಗೆ ಬರಲಿ? ನನಗೆ ಊರ್ನಾಗೆ ಒಂದು ಇದೈತೆ. ಏನೈತೆ? ಇದು ಪಾರೋ, ಇದು ಗತ್ತಾ? ಗತ್ತು. ನಂಗೆ ಊರ್ನಾಗ ಒಂದು ಗತ್ತು ಐತೆ. ಆ ಗತ್ತು ಮಾಡಕ್ ನೀ ಬಿಡ್ತಾ ಇಲ್ಲ, ನಂಗೆ ಆವಳಿ ಇಡ್ತಿದ್ಯಾ. ಓಹೋ, ಅಧ್ಯಕ್ಷ ಆಗಿದ್ಯಾ? ಹೊಸ ಬಟ್ಟೆ ಹಾಕೊಂಡು ಮಿಂಚು ಅಂತ ತಗೊಂಡ್ ಬಂದು ಕೊಟ್ರೆ ಓವರ್ ಡೌ ಮಾಡ್ತೀಯಾ? ಪಾರು, ನೀ ನಂಗೆ ಕೊಡಿಸ್ಬಾರ್ದು ಅಂತಲ್ಲ, ನಂಗೆ ಹೊಸ ಬಟ್ಟೆ ಹಾಕ್ಬಾರ್ದು ಅಂತನೂ ಅಲ್ಲ. ಆದರೆ ನಾನು ಈ ಬಟ್ಟೆ ಹಾಕೊಳ್ದಿರೋದಕ್ಕೆ ಒಂದು ಕಾರಣ ಐತೆ. ಅದೇನು ಕಾರಣ ಅಂತ ಹೇಳ್ಬಿಡಪ್ಪ, ಕೇಳಿಸ್ಕೊಂಬಿಡೋಣ. ಸರಿ ಬಾಯಲ್ಲಿ ಬಾ, ಹೇಳ್ತೀನಿ ಬಾ, ಕೂತ್ಕ. ಪಾರು, ಈಗ ನೋಡು, ನಾನು ಎಲೆಕ್ಷನ್ ಗೆಲ್ಲಕ್ಕೂ ಮುಂಚೆ ಜನಗಳಿಗೆ ಏನಂತ ಹೇಳ್ತಿದ್ದೆ? ನಾನು ನಿಮ್ಮಲ್ಲೊಬ್ನು, ನಾನು ನಿಮ್ಮಂಗೆ ಅಂತ ಹೇಳ್ತಿದ್ದೆ ಅಲ್ವಾ? ಇವಾಗ ಎಲೆಕ್ಷನ್ ಗೆದ್ಮ್ಯಾಕೆ ನಾನಾಗಿರೋದನ್ನ ಬಿಟ್ಬಿಟ್ಟು ಪ್ಯಾಂಟು ಬೂಟು ಗೀಟು ಎಲ್ಲ ಹಾಕೊಂಡು ಅವ್ರ ಹತ್ರ ಹೋದ್ರೆ ನಾನು ಜನರಿಂದ ದೂರ ಹೋದಂಗಲ್ವ ಪಾರೋ? ನಾನೇ ನಮ್ಮ ಜನಗಳ ಮಧ್ಯೆಯಲ್ಲಿ ಬೇಲಿ ಹಾಕೊಂಡಂಗಲ್ವಾ? ಅಲ್ಲ, ಈ ರಾಜಕಾರಣಿಗಳೆಲ್ಲ ಮಾಡೋ ತೆಪ್ಪೆ ಇದು. ಮೊದಲು ಜನರ ಜೊತೆ ಇರ್ತಾರೆ, ಎಲೆಕ್ಷನ್ ಗೆದ್ಮೇಕೆ ಜನರಿಂದ ದೂರ ಆಗ್ಬಿಡ್ತಾರೆ. ನಾನು ಹಂಗೆ ಆಗ್ಬಾರ್ದು ಪಾರೋ, ನಾನು ಹಂಗೆ ಆಗ್ಬಾರ್ದು. ನಾನೇನೋ ಈ ಹೊಸ ಬಟ್ಟೆ ಪ್ಯಾಟು ಬೂಟು ಎಲ್ಲ ಹಾಕೊಂಡ್ಬಿಟ್ರೆ ಏನೋ ಜನನಾಯಕ ಅನ್ಸ್ಬೋದು, ಸೋಕಿಂದನೂ ಕಾಣ್ಬೋದು, ಅರೆ ಸಿವು ಸೂಪರ್ ಕಾಣ್ತಾವನೆ ಅಂತಲೂ ಹೇಳ್ಬೋದು. ಆದರೆ ನಾನು ಜನಗಳ ಮಧ್ಯೆಯಲ್ಲಿ ಒಬ್ಬ ಆಗಕ್ಕೆ ಸಾಧ್ಯನಾ?